ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಐಶು ಗೌಡ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಮಗೆ ಡಾಕ್ಟರ್ಸು ಚೆಕಪ್ಪಿಗೆ ಬರ್ತಿದ್ರು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೆಳಗ್ಗೆನೇ ತಿಂಡಿ ತಿಂದ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ಅಕ್ಕ ಕಾರಲ್ಲಿ ಮೈಸೂರಿಗೆ ಹೊರಟು. ಯಾಕೆ ಅಂತ ಅಂದರೆ ಆಲ್ರೆಡಿ 1 ವರ್ಷ ಆಯಿತು. ಸೊ ಇನ್ನೂ ಕನ್ಸೀವ್ ಆಗಲಿಲ್ಲ. ಸೊ ಹಾಗಾಗಿ ಕನ್ಸೀವ್ಗೆ ಟ್ರೈ ಮಾಡ್ತಿದ್ವಿ. ಸೊ ಅದಕ್ಕೆ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸಿಟಿಗೆ ಬರ್ತಿದ್ರು. ಇದೇ ನೋಡಿ ಗೈಸ್, KCDC ಅಗ್ಲೇಸ್ ಡಯಾಗ್ನೋಸ್ಟಿಕ್ ಹಾಸ್ಪಿಟಲು, ತುಂಬ ದೊಡ್ಡ ಹಾಸ್ಪಿಟಲು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಅಮೌಂಟ್ ಎಲ್ಲ ಕಟ್ಬಿಟ್ಟು ಇಬ್ಬರು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ಅವರು ರಿಪೋರ್ಟ್ ಬರೋದು ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಬಂದು ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೋ. ಯಾಕಂದರೆ ನಮ್ಗೆ ಹಾಸ್ಪಿಟಲ್ ಸ್ಮೆಲ್ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅಲ್ಲಿರೋ ಜನಗಳನ್ನೆಲ್ಲನೂ ನೋಡಿದ್ರೆ ಸಾಕು ತಲೆನೋವು ಬರುತ್ತೆ. ಅದಕ್ಕೆ ಕಾರಲ್ಲಿ ಬಂದು FM ಹಾಕ್ಕೊಂಡು ರೆಸ್ಟ್ ಮಾಡ್ತಿದ್ದೋ. ಸೊ ಇದು ದೊಡ್ಡ ಹಾಸ್ಪಿಟಲ್ ಆಗಿರೋದ್ರಿಂದ ಒಳಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆದರೂ ಅವ್ರಿಗೆ ಗೊತ್ತಾಗ್ದಂಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ಮತ್ತೆ ಪುನಃ ಕೆಳಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೆ. ಸೊ ಇನ್ನೊಂದು ಸಲ ವೀಡಿಯೋ ಮಾಡೋಣ ಆಚೆಯಿಂದ ಅಂತೇಳ್ಬಿಟ್ಟು ಮತ್ತೆ ಪುನಃ ಹೋಗಿ ಮೆಟ್ಲತ್ತು ವೀಡಿಯೋ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಕ್ಕ ಕೆಳಗಡೆ ವೆಯ್ಟ್ ಮಾಡ್ತಿದ್ರು. ನೋಡಿ ಗಾಯ್ಸ್, ಇದೇನೆ. ಆದರೆ ಜಾಸ್ತಿ ಕ್ಲಿಯರಿಟಿಯಾಗಿ ಕಾಣಿಸಿಲ್ಲ. ಹಾಗೆ ದೊಡ್ಡ ಹಾಸ್ಪಿಟ್ಲ್ ಅಲ್ವಾ, ಸೊ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ. ಅಲ್ಲಿಂದ ರಿಪೋರ್ಟ್ ಇಸ್ಕೊಂಡು ಊಟ ಮಾಡಿಕೊಂಡು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ನಾವು ಟೈಮ್ ಆಗುತ್ತೆ ಇನ್ನೂ ಊರಿಗೆ ಹೋಗೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಕಾರ್ ಹತ್ಕೊಂಡು ಮೈಸೂರಿಂದ ಹೊರಟು. ನಾವು ತುಂಬ ದಿನದಿಂದ ಟ್ರೈ ಮಾಡ್ತಿದ್ವಿ ಸೊ ಕನ್ಸೀವ್ಗೆ. ಯಾಕೆ ಅಂತ ಅಂದರೆ ಸ್ಟಾರ್ಟಿಂಗ್ 2 ಮಂತ್ಸ್ ಕನ್ಸೀವ್ ಆಗಿತ್ತು. ಸೊ ನಾವೇ ಟ್ಯಾಬ್ಲೆಟ್ಸ್ ತೊಗೊಂಡು ಅದನ್ನ ಮಿಸ್ಕ್ಯಾರೇಜ್ ಮಾಡಿಬಿಟ್ಟು. ಸೊ ಹಾಗಾಗಿ ಇವಾಗ ಟ್ರೈ ಮಾಡ್ತಿದ್ದೀವಿ, ಆದರೆ ಕನ್ಸೀವ್ ಆಗ್ತಿಲ್ಲ. ಅದಕ್ಕೆ ಡಾಕ್ಟರ್ಸು ಇಬ್ಬರು ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗಿಗೆ ಮೈಸೂರು ಬರ್ತಿದ್ರು. ಸೊ ಅಲ್ಲೆಲ್ಲ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ಅದನ್ನ ಡಾಕ್ಟರ್ಗೆ ತೋರಿಸ್ಬೇಕಿತ್ತು. ಹಾಗಾಗಿ ಮೈಸೂರಿಂದ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಪಾಂಡುಪುರಕ್ಕೆ ಬಂದು. ಸೊ ಡಾಕ್ಟರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಕಾಯ್ಕೊಂಡಿದ್ದು. ಆಮೇಲೆ ಡಾಕ್ಟ್ರು ರಿಪೋರ್ಟ್ ನೋಡಿ ಎಲ್ಲ ನಾರ್ಮಲ್ ಆಗಿದೆ ಅಂತೇಳಿ ಬೇರೆ ಟ್ಯಾಬ್ಲೆಟ್ಸ್ ಬರೆದ್ರು. ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಡಿಕಲ್ ಸ್ಟೋರಿಗೆ ಬಂದು. ನೋಡಿ ಗೈಸ್, ಇದೆ ಮೆಡಿಕಲ್ ಸ್ಟೋರ್. ಹಾಸ್ಪಿಟ್ಲ್ ಒಳಗೆ ಮೆಡಿಕಲ್ ಇದೆ. ಸೊ ಯಾವುದೂ ರಿಸ್ಕ್ ಇಲ್ಲ, ಅಲ್ಲೇ ಬಿಲ್ ಹಾಕಿ ಕೊಡ್ತಾರೆ. ಸೊ ಅಲ್ಲಿಂದ ನಾವು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಡಾಕ್ಟ್ರಿಗೆ ರಿಪೋರ್ಟ್ ತೋರಿಸ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟು. ಅಷ್ಟರಲ್ಲಾಗಲೇ ಒಂದು 4 ಗಂಟೆ 5 ಗಂಟೆ ಆಗಿಬಿಟ್ಟಿತ್ತು. ಸೊ ನಾವು ಹಸುಗೆ ಹಾಲು ಕರೆಯೋದ್ರಿಂದ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಬೇಗ ಹೊರಟು ಅಲ್ಲಿಂದ ಕಾರಲ್ಲೇ ಬಂದು. ಸೊ ಕಾರ್ನ ನಮ್ಮ ಅಕ್ಕವ್ರ ಮನೆಗೆ ಬಿಟ್ಬಿಟ್ಟು ನಮ್ಮ ಅಕ್ಕವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಬೈಕ್ ತೊಗೊಂಡು ಅಲ್ಲೇ ನಿಲ್ಲಿಸಿದ್ದು. ಬೈಕ್ ತೊಗೊಂಡು ಅಲ್ಲಿಂದ ಊರಿಗೆ ಹೊರಟು. ಸೊ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹೊರಗಡೆ ಹೋದರೆ ಎಷ್ಟು ಫಾಸ್ಟಾಗಿ ಟೈಮ್ ಓಡುತ್ತೆ ಅನ್ನೋದೇ ಅರ್ಥ ಆಗೋದಿಲ್ಲ. ಹೇಗಿದ್ರು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋದೋ, ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.